ನಮ್ಮ ಆವಣಿ ಗ್ರಾಮದಲ್ಲಿ ವಿಶೇಷವಾದ ದಿನ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶ್ರೀ ರಾಮಲಿಂಗೇಶ್ವರನಿಗೆ ಅಮಾವಾಸ್ಯೆ ಪೂಜೆ, ಅದರಲ್ಲೂ ಮುಖ್ಯವಾಗಿ ಗುಡಿ ಪ್ರದರ್ಶನ ಅಂತಕ್ಕಂಥ ವಿನೂತನವಾಗಿರ್ತಕ್ಕಂಥ ಹೊಸ ಕಲ್ಪನೆಯೊಂದಿಗೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಮುಖಂಡರು, ಯುವ ಮಿತ್ರರು ಮತ್ತು ಎಲ್ಲ ನನ್ನ ತಾಯಂದಿರು ಸೇರಿ ಇವತ್ತು ಒಂದು ಹೊಸ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಗುಡಿ ಪ್ರದರ್ಶನ ಅಂತಕ್ಕಂಥದ್ದು ನಮ್ಮ ಕನಸಾಗಿತ್ತು. ಇದು ಪ್ರೇರೇಪಣೆ ಬಂದು ನಮ್ಮ ಗಿರಿವಲಂ, ಇದು ನಮ್ಮ ತಿರುವಣ್ಣಾಮಲೈ ಅರುಣಾಚಲೇಶ್ವರನಿಂದನೇ ಆಗಿದ್ದು ಅಂತ ಹೇಳ್ಬೋದು. ಆದರೆ ನಮ್ಮ ಇತಿಹಾಸವನ್ನು ನೋಡಿದಾಗ 1100 ವರ್ಷಗಳ ಭವ್ಯ ಇತಿಹಾಸ ಇರ್ತಕ್ಕಂಥದ್ದು. ಮತ್ತು ಶ್ರೀ ರಾಮಲಿಂಗೇಶ್ವರನ ದೇವಾಲಯ ಸಂಕೀರ್ಣನೂ ಅಷ್ಟೇ ಕಂಪ್ಲೀಟಾಗಿ ನಮ್ಮ ಲಿಂಗಗಳಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಒಂದು ಪ್ರವಾಸಿ ಕೇಂದ್ರ ಧಾರ್ಮಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೀಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪುರುಷರಿಗಿಂತ ಹೆಚ್ಚಾಗಿ ಇವತ್ತು ನಮ್ಮ ತಾಯಂದಿರು, ಮಹಿಳೆಯರೇ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ಪ್ರಯತ್ನ, ನನಗಂತೂ ತೃಪ್ತಿ ಇದೆ. ಭಾಳಷ್ಟು ಜನ ಇವತ್ತು ನನ್ನ ಮಿತ್ರರು ಸಹ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿ ಅಮಾವಾಸ್ಯೆಯಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಇನ್ನಷ್ಟು ವಿಜೃಂಭಣೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹ ತಮ್ಮಗಳ ಸಹಕಾರ ಕೊಡಿ, ಆ ರಾಮಲಿಂಗೇಶ್ವರನ ಆಶೀರ್ವಾದ ಪಡಿಬೇಕು ಅಂತೇಳಿ ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರೂ ಅಷ್ಟೇ ಅವರೇ ಮುಂದಿನ ಒಂದು ಅಮಾವಾಸ್ಯೆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಪ್ರೇರೇಪಣೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದೀನಿ. ಇವತ್ತಂತೂ ನನ್ನ ಮನಸಾರೆ ಆ ರಾಮಲಿಂಗೇಶ್ವರನ ಅನುಗ್ರಹದಿಂದ, ಎಲ್ಲರ ಒಂದು ಸಹಕಾರದಿಂದ ಈ ಧಾರ್ಮಿಕ ಒಂದು ನಮ್ಮ ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಮಾಡತಕ್ಕಂಥ ಕೆಲಸ ಯಶಸ್ವಿಯಾಗಿರ್ತಕ್ಕಂಥ ತೃಪ್ತಿ ನಮ್ಮ ಆವಣಿ ಗ್ರಾಮಸ್ಥರಿಗೂ ವೈಯಕ್ತಿಕ ನನಗೂ ಸಹ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧ ಪಡೆದಿರುವ ಕೋಲಾರ ಜಿಲ್ಲೆಯ ಮುಳಬಾಗಿಲು ಶ್ರೀ ಕ್ಷೇತ್ರ ಅವಂತಿಕಾ ಆವನಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಪ್ರತಿ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜೆಗಳು, ಆಲಯ ಪ್ರಕಾರೋತ್ಸವ ಮಾಡಲು ಸಂಕಲ್ಪ ತೊಟ್ಟು ಜ್ಯೇಷ್ಠ ಮಾಸದ ಅಮಾವಾಸ್ಯ ಪ್ರಯುಕ್ತ ಮೊದಲ ಬಾರಿಗೆ ಮೂಲದೇವರು ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಶ್ರೀ ಕಾಮಾಕ್ಷಮ್ಮ ದೇವಿ ಸಮೇತ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ತಾಳಮೇಳದೊಂದಿಗೆ ಅದ್ದೂರಿಯಾಗಿ ಆಲಯ ಪ್ರಕಾರೋತ್ಸವ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೇವರ ನಾಮ, ಭಕ್ತಿಗೀತಗಳ ಸಂಗೀತ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಗ್ರಾಮದ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು, ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿ ದರ್ಶಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು.
ಪ್ರಸನ್ನ ಶ್ರೀ ರಾಮಲಿಂಗೇಶ್ವರ 1100 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕೇಂದ್ರ. ಇಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಬಹಳ ವಿಜೃಂಭಣೆಯಿಂದ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನು ಸಹ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಶ್ರೀ ರಾಮಲಿಂಗೇಶ್ವರನ ಅನುಗ್ರಹದೊಂದಿಗೆ ಇದು ಜಗಜ್ಜಾಹೀರಾಗಿರ್ತಕ್ಕಂಥ ವಿಚಾರ. ಆ ನಂತರ ಕಾರ್ತಿಕ ಮಾಸ, ಧನುರ್ಮಾಸ, ಇತರೆ ವಿಶೇಷ ದಿನಗಳಲ್ಲಿ ನಮ್ಮ ರಾಮಲಿಂಗೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಮತ್ತು ಅಲಂಕಾರ ಜೊತೆಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥ ಸರ್ವೇ ಸಾಮಾನ್ಯ. ಆದರೆ ಈ ಅಮಾವಾಸ್ಯೆ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಹಾಗಾಗಿ ನಾವು ಸಹ ಉದಾಹರಣೆಗೆ ನಮ್ಮ ಅರುಣಾಚಲೇಶ್ವರ ಗಿರಿ ಪ್ರದರ್ಶನವ ಇತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದನ್ನ ನೋಡಿ ನಮ್ಮಲ್ಲಿ ನಾವು ಅಮಾವಾಸ್ಯೆಗೆ ಯಾಕೆ ಮಾಡಬಾರ್ದು ಅಂತಕ್ಕಂಥ ವಿಚಾರಕ್ಕೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು, ವಿಶೇಷವಾಗಿ ಯುವಕರು ಮತ್ತೆ ಕೆಲವೊಂದು ಆಧ್ಯಾತ್ಮಿಕ ಚಿಂತಕರು ಇದನ್ನು ಚರ್ಚೆ ಮಾಡಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ದಿನ ಅಂದ್ರೆ ಜುಲೈ 14ನೇ ತಾರೀಕು 2026 ಅಂತಕ್ಕಂಥದ್ದು ಒಂದು ಸ್ಮರಣೀಯವಾಗಿರ್ತಕ್ಕಂಥ ದಿನ ಆಗುತ್ತೆ. ಈ ದಿನವನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಪವಿತ್ರವಾಗಿರ್ತಕ್ಕಂಥ ಅಮಾವಾಸ್ಯೆ ದಿನ ಈ ನಮ್ಮ ಶ್ರೀ ರಾಮಲಿಂಗೇಶ್ವರನ ಸನ್ನಿಧಾನದಲ್ಲಿ ಮೊದಲಿಗೆ ಶ್ರೀ ರಾಮಲಿಂಗೇಶ್ವರನ ಏನು ಉತ್ಸವ ಮೂರ್ತಿಗಳೊಂದಿಗೆ ಒಂದು ಪ್ರಯಾಣ ಬೆಳೆಸಬೇಕು ಅಂತಕ್ಕಂಥದ್ದು ಒಂದು. ಜೊತೆಗೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಗುಡಿ ಪ್ರದಕ್ಷಿಣೆ ಅಂತಕ್ಕಂಥದ್ದು. ಎಲ್ಲಾ ಭಕ್ತಾದಿಗಳು ದಯಮಾಡಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನಡಿಗೆ ಅಂತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಿರ್ತಕ್ಕಂಥ ದಿವ್ಯ ಸಾಧನ. ಹಾಗಾಗಿ ತಮ್ಮಲ್ಲಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂದ್ರೆ ಈಗ
ಒಂದಷ್ಟು ವೃದ್ಧಾಪ್ಯರು ಇರ್ತಾರೆ, ಅವರ ಸಾಮರ್ಥ್ಯ ಎಷ್ಟಿದೆಯೋ ಅವರು ಅಷ್ಟು ಪ್ರದರ್ಶನ ಹಾಕ್ಬೋದು. ಹಾಗೆ ಯುವಕರು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ, ಅದು ಅನ್ಲಿಮಿಟೆಡ್, ಅವರ ಒಂದು ಇಚ್ಛೆಗೆ ಸಂಬಂಧಪಟ್ಟ ವಿಚಾರ. ಆ ರೀತಿಯಾಗಿರ್ತಕ್ಕಂಥ ಗುಡಿ ಪ್ರದರ್ಶನ ಕಾರ್ಯಕ್ರಮ. ಮತ್ತೆ ಈ ಕಾರ್ಯಕ್ರಮ ಯಾರೋ ಒಬ್ರು ನಮ್ಮೂರಲ್ಲಿ ಇಂಥವ್ರು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಎಲ್ಲರ ಒಂದು ಸಹಕಾರದಿಂದ ಹಿರಿಯರು, ಮುಖಂಡರು, ವಿಶೇಷವಾಗಿ ಯುವಕ ಮಿತ್ರರು, ದೊಡ್ಡವರ ಆಶೀರ್ವಾದ, ಅಂದ್ರೆ ಒಟ್ಟಾರೆಯಾಗಿ ಶ್ರೀ ರಾಮಲಿಂಗೇಶ್ವರನ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಕೊಟ್ಟು ಈಗಾಗಲೇ ಕೆಲವರು ಹಿರಿಯರು, ಉದಾಹರಣೆಗೆ ನಮ್ಮ ಈ ಪಂಚಲಿಂಗಳ ಕರ್ತೃ ಆಗಿರ್ತಕ್ಕಂಥ ಕಾಂತರಾಜ್ ಅವರು ಸಹ ಬರುವ ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಇದರ ಒಂದು ವೆಚ್ಚವನ್ನ ನಾನು ಭರಿಸಿ ವಿಜೃಂಭಣೆಯಿಂದ ಸಹ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೇನೆ ಕೆಲವೊಂದು ನಮ್ಮ ಶಿಕ್ಷಕ ಮಿತ್ರರು ಮತ್ತೆ ಕೆಲವು ಯುವಕರು ಸಹ, ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೆ 12 ಅಮಾವಾಸ್ಯೆಗಳು ಬರುತ್ತೆ, ಆದರೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಕೇವಲ 11 ಅಮಾವಾಸ್ಯೆ ದಿನಗಳು, ಬರ್ತಕ್ಕಂಥ ದಿನಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇನ್ನಷ್ಟು ವಿಜೃಂಭಣೆಯಿಂದ ಮಾಡಿ ನಮ್ಮ ರಾಮಲಿಂಗೇಶ್ವರನ ಕೃಪೆಗೆ ಭಕ್ತಾದಿಗಳು ಪಾತ್ರರಾಗಬೇಕು ಅಂತೇಳಿ, ಮತ್ತೆ ಏನು ಈ ಕಾರ್ಯಕ್ರಮ ಒಂದು ದಿವಸ ಮಾಡಿ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಇದಕ್ಕೆ ಬಹಳ ನನ್ನ ಪ್ರಕಾರ ಇದೊಂದು ದೊಡ್ಡ ಉತ್ಸವವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮೂಡಿ ಬರುತ್ತೆ ಅಂತಕ್ಕಂಥದ್ದು. ಆ ರಾಮಲಿಂಗೇಶ್ವರ ಅನುಗ್ರಹದಿಂದ ಎಲ್ಲರೂ ಸಹ ಇದಕ್ಕೆ ಬಾಯಿಗಳಾಗಿ ನಿಮ್ಮದೇ ಆಗಿರ್ತಕ್ಕಂಥ ಸಹಕಾರವನ್ನು ಕೊಡಿ. ಪ್ರತಿಯೊಬ್ಬರ ಒಂದು ಕಾಣಿಕೆಯೂ ಸಹ ಇದಕ್ಕೆ ಸೇರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆಗಿದೆ. ಹಾಗಾಗಿ ಈ ದಿನ ಪ್ರಾರಂಭೋತ್ಸವ, ಈ ದಿನವನ್ನ ನಾವು ಚಿರಕಾಲ, ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಮೊದಲಿಗೆ ಹೆಚ್ಚಿನ ಪ್ರಚಾರ ಕೊಟ್ಟಿಲ್ಲ, ಹಾಗಾಗಿ ಒಂದಷ್ಟು ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇರಬಹುದು, ಆದರೂ ಸಹ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ. ಆದರೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಂತೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ರಾಮಲಿಂಗೇಶ್ವರನ ಅನುಗ್ರಹ ಸರ್ವರಿಗೂ ಸಿಗಲಿ. ಈಗ ಮೊದಲಿಗೆ ನಮ್ಮ ಉತ್ಸವ ಮೂರ್ತಿಗಳು ಆಗಿರ್ತಕ್ಕಂಥ ರಾಮಲಿಂಗೇಶ್ವರ, ಪಾರ್ವತಿ ಹಾಗೂ ಸ್ಕಂದ ಇವರ ಒಂದು ಉತ್ಸವವನ್ನ ಈಗ ಪ್ರಾರಂಭ ಮಾಡ್ತೀವಿ. ದಯಮಾಡಿ ಮಂಗಳಾರತಿ ಸಮಯ ಬಂದು 8:30 ಅಥವಾ 8:45 ಸಮಯಕ್ಕೆ ನಿಗದಿ ಮಾಡಿದ್ದೀವಿ. ಆ ನಂತರ ಪ್ರಸಾದ ವಿನಿಯೋಗ ಇರ್ತದೆ. ಎಲ್ಲ ಭಕ್ತರು ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಪ್ರದರ್ಶನ ಹಾಕಿ ದೇವರ ಬಗ್ಗೆ ಪಾತ್ರರಾಗಬೇಕು ಅಂತೇಳಿ ಕೊಡ್ತಾ ಇದ್ರಿ. ಜೈ ಹಿಂದ್, ಜೈ ರಾಮಲಿಂಗೇಶ್ವರ.
ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಸ್ಫೂರ್ತಿದಾಯಕವಾಗಿ ವ್ಯವಸ್ಥೆಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ, ಏನೇ ಇದ್ರು ನಮ್ಮ ವೃತ್ತಿ ಏನೇ ಇರ್ಬೋದು, ಏನೇ ನಾವು ಮಾಡಬಹುದು, ದೇವರ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಹೇಳ ಏನು ನಮ್ಮ ಊರಿನ ನಾಗರಿಕರು, ನಮ್ಮ ಸ್ನೇಹಿತರು ಹಾಗೂ ಹಿರಿಯರು ಹಾಗೂ ಮಾನ್ಯ ಎಲ್ಲ ಜನಾಂಗದ ನಾಯಕರುಗಳು ಹಾಗೂ ಭಕ್ತಾದಿಗಳು ಏನು ಈ ದಿನ ಅಮಾವಾಸ್ಯೆ ದಿನ ಮೊದಲನೇ ಅಮಾವಾಸ್ಯೆ ದಿವಸ ಸ್ಟಾರ್ಟ್ ಮಾಡಿದ್ದೀವಿ. ಇದು ಪ್ರತಿ ಅಮಾವಾಸ್ಯೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಊರಿನ ನಾಗರಿಕರು, ಸುತ್ತಮುತ್ತಲ ನಾಗರಿಕರೆಲ್ಲ ಒಂದು ಹಿತಾಸಕ್ತಿಯಿಂದ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ತುಂಬ ವಿಜೃಂಭಣೆಯಿಂದ ಹಾಗೂ ಐತಿಹಾಸಿಕ ಜಾಗ ಆಗಿರುವಂಥ ಇದನ್ನು ಕರ್ನಾಟಕದಲ್ಲೇ ಪ್ರಸಿದ್ಧವಾದ ಸ್ಥಳವಾಗಿ ಮಾರ್ಪಾಟು ಮಾಡಲು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ತನು ಮನ ಎಲ್ಲ ಅರ್ಪಿಸಿ ಇದನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ದೇವರ ಆಶೀರ್ವಾದ ಮತ್ತು ಆ ಸೀತಾಪರವಾದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಕರುಣೆ ಇರಬೇಕು ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ಎಲ್ರಿಗೂ ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಹಾಗೂ ಮಾಧ್ಯಮ ವರ್ಗದವ್ರಿಗೂ ಇಲ್ಲಿ ಇರುವಂಥ ಎಲ್ಲ ಮುಂದಿನ ದಿನಗಳಲ್ಲಿ ಬರುವಂಥ ನಾಗರಿಕರಿಗೂ ಎಲ್ಲರಿಗೂ ಹೊಂದಿಸುತ್ತಾ ಮುಂದಿನ ದಿನಗಳಲ್ಲಿ ಇದು ವಿಜೃಂಭಣೆ ಆಗಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಧ್ಯಮಗಳವರಿಗೆ ಹೊಂದಿಸುತ್ತಾ ಮಾಧ್ಯಮದವರು ಇದನ್ನು ವಿಜೃಂಭಣೆಯಿಂದ ಹಾಗೂ ಅವರ ಶಿಕ್ಷಾನುಸಾರ ನಮ್ಮ ರಾಜ್ಯ ಇತರ ರಾಜ್ಯಗಳು ಕೂಡ ಮಾಧ್ಯಮದ ಮೂಲಕ ಎಲ್ಲರಿಗೂ ಮುಟ್ಟಿಸಬೇಕಾಗಿ ವಿನಂತಿಸುತ್ತಾ ಮುಂದಿನ ದಿನಗಳಲ್ಲಿ ಇದು ವಿಜೃಂಭಣೆಯಾಗಿ ನಡೆಯೋಕ್ಕೆ ನಮ್ಮ ಸಹಕಾರ ಬೇಕು ಅಂತ ಕೋರಿಕೊಳ್ಳುತ್ತಾ ಅನಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಗ್ಗೆ Kata